ಸ್ವಲ್ಪ ಜನ ಹೀರೋಸ್ನ ಪ್ರತಿ ಫ್ಯಾಂಡಮ್ ಇಷ್ಟಪಡುತ್ತೆ, ಆರ್ ಅಟ್ಲೀಸ್ಟ್ ಹೇಟರ್ಸ್ ಇರಲ್ಲ. ಆನ್ ಟಾಪ್ ಆಫ್ ದಟ್ ವಿ ರೂಟ್ ಫಾರ್ ದರ್ ಸಕ್ಸಸ್. ಅಂಥವ್ರಲ್ಲಿ ಧನಂಜಯ್ ಕೂಡ ಒಬ್ರು. ಅವರ ಹೀರೋ ಒಳ್ಳೆ ವಿಲ್ಲನ್ ಇದ್ದಂಗ ಅವ್ರೆ. ಹೀರೋ ನಾನು 12 ವರ್ಷ ಆಯಿತು KFI ಇಲ್ಲಿ ಡೆಬ್ಯೂಟ್ ಮಾಡಿ. ಕೆರಿಯರ್ ಬಿಗಿನಿಂಗಲ್ಲೇ ಬ್ಯಾಕ್ ಟು ಬ್ಯಾಕ್ 4 ಫ್ಲಾಪ್ಸ್, ಅದಾದಮೇಲೆ ಬಿಗ್ ಕಮ್ ಬ್ಯಾಕ್, ಅದಾದಮೇಲೆ ಮತ್ತೆ 7 ಫ್ಲಾಪ್ಸ್, ಮತ್ತೆ ಈಗ ಡೌನ್ ಫೇಸಲ್ಲಿದ್ದಾರೆ. ಕೇಳೋದಕ್ಕೆ ಲೆಂತಿ ಥರ ಇದೆ. ರೋಲರ್ ಕೋಸ್ಟರ್ ರೈಡ್ಗೆ ಯಾವುದಕ್ಕೂ ಕಮ್ಮಿ ಇಲ್ಲ. ಇಲ್ಲಿ ಪ್ರತಿ ಸೆಕೆಂಡ್ಗೆ ಅಪ್ಸ್ ಆ್ಯಂಡ್ ಡೌನ್ಸ್ ಚೇಂಜ್ ಆಗ್ತಾ ಇರುತ್ತೆ. ಆದರೆ ಧನಂಜಯ್ ಕೆರಿಯರ್ ಗ್ರಾಫ್ ಮಾತ್ರ ಒಂದು ಅಪ್ನ ನೋಡೋಕೆ ವರ್ಷಗಳೇ ವೇಟ್ ಮಾಡಬೇಕಾಗ್ತಿದೆ. ಮತ್ತೆ ಜನರಲ್ ಆಡಿಯನ್ಸ್ಗೆ ಧನಂಜಯ್ ಅವರ ಲಾಸ್ಟ್ 3 ಸಿನಿಮಾ ಹೆಸರು ಕೂಡ ಗೊತ್ತಿಲ್ಲದೆ ಇರ್ಬೋದು. ಧನಂಜಯ್ ಫಿಲ್ಮೋಗ್ರಫಿ ಬಗ್ಗೆ ಮಾತಾಡ್ಬೇಕಂದ್ರೆ ಬಿಫೋರ್ ಟಗರು ಆಫ್ಟರ್ ಟಗರು ಬಹಳ ಇಂಟ್ರೆಸ್ಟಿಂಗ್, ಅದು ವಿಡಿಯೋದಲ್ಲಿ ಮಾತಾಡೋಣ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಡಾಲಿ ಅವರು ಕಮ್ಬ್ಯಾಕ್ ಮಾಡೋ ಚಾನ್ಸ್ ಇದೆಯಾ ಇಲ್ವಾ ಗಾಂಕೇಸ, ವಾಟ್ ವೆಂಟ್ ರಾಂಗ್ ವಿತ್ ಧನಂಜಯ್ ಅಂತ ಡಿಸ್ಕಸ್ ಮಾಡೋಣ. ಚಾನಲ್ಗೆ ಹೊಸ್ದಾಗಿ ಬಂದಿದ್ರೆ ವಿಡಿಯೋ ಆದಮೇಲೆ ಪ್ರೊಫೈಲಲ್ಲಿ ಕಂಟೆಂಟ್ ಚೆಕ್ ಮಾಡೋದನ್ನ ಮರಿಬೇಡಿ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಕೆರಿಯರ್ ಬಿಗಿನಿಂಗಲ್ಲಿ ಧನಂಜಯ್ ಸಿನಿಮಾಗೆ ಹೇಗೆ ಬಂದ್ರು ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಸ್ಟೋರಿ. ಧನಂಜಯ್ ಅವರು ಸ್ಕೂಲ್ ಟೈಮಲ್ಲೇ ಟಾಪರ್. ಅವರು 10th ಕ್ಲಾಸಲ್ಲಿ ಹಾಸನ್ ಡಿಸ್ಟಿಕ್ಕಲ್ಲೇ ಹೈಯೆಸ್ಟ್ ಮಾರ್ಕ್ಸ್ ಸ್ಕೋರರ್ ಅಂತೆ. ಅದಾದಮೇಲೆ ಮೈಸೂರಿಗೆ ಹೈಯರ್ ಸ್ಟಡೀಸ್ಗೋಸ್ಕರ ಬರ್ತಾರೆ. ಅವ್ರಿಗೆ ಇನ್ಫೋಸಿಸಲ್ಲಿ ಜಾಬ್ ಕೂಡ ಸಿಗುತ್ತೆ. ಆದರೂ ಅವರು ಅವರ ಆ್ಯಕ್ಟಿಂಗ್ ಕಡೆದ ಮನಸ್ಸನ್ನು ಸೀರಿಯಸ್ ಆಗಿ ತಗೋತಾರೆ. ಇವರು ಒಮ್ಮೆ ಒಂದು ನಾಟಕ ಮಾಡಬೇಕಾದ್ರೆ ಆ ನಾಟಕಕ್ಕೆ ಗೆಸ್ಟ್ ಆಗಿ ಗುರುಪ್ರಸಾದ್ ಬಂದಿರ್ತಾರೆ. ಅವರು ಧನಂಜಯ್ ಆ್ಯಕ್ಟಿಂಗ್ ನೋಡಿ ಅವ್ರಿಗೆ ಲೀಡ್ ರೋಲ್ ಆಫರ್ನ ಕೊಡ್ತಾರೆ. ಕಟ್ ಮಾಡಿದರೆ ಫಸ್ಟ್ ಸಿನಿಮಾ ಡೈರೆಕ್ಟರ್ ಸ್ಪೆಷಲ್. ಗುರುಪ್ರಸಾದ್ ಅವರು ಈ ಕಥೆನ ಕೋಮಲ್ ಅವ್ರಿಗೆ ನರೇಟ್ ಮಾಡಿದ್ರಂತೆ. ಅವರು ಇದ್ಯಾವುದು ಕನ್ನಡ ಇಂಡಸ್ಟ್ರಿ ಮೇಲೆ ಸ್ಪೂಪ್ ಮೂವಿ ಆಗೋ ಥರ ಇದೆ ಅಂತ ರಿಜೆಕ್ಟ್ ಮಾಡಿದರು. ಅದಾದಮೇಲೆ ಸ್ಕ್ರಿಪ್ಟ್ನ ರೀವರ್ಕ್ ಮಾಡಿ ಧನಂಜಯ್ ಅವ್ರನ್ನ ಅಪ್ರೋಚ್ ಆಗ್ತಾರೆ. ಆಮೇಲೆ ರಾಟೆ, ಬಾಕ್ಸರ್, ಅಲ್ಲಮ್ಮ, ಬದ್ಮಾಶ್, ಅಲ್ಲಿಗೆ 4 ಬ್ಯಾಕ್ ಟು ಬ್ಯಾಕ್ ಫ್ಲಾಪ್ಸ್. ಧನಂಜಯ್ ಅವ್ರು ಹೇಳಿರೋ ಪ್ರಕಾರ ಅವ್ರಿಗೆ ಬಂದಿದ್ದ ಆಪರ್ಚುನಿಟಿಯಲ್ಲಿ ಬೆಸ್ಟ್ ಯಾವುದೋ ಅದನ್ನು ಮಾಡಿದ್ದೀನಿ ಅಂತ. ಬಟ್ ಯಾವುದೂ ವರ್ಕ್ ಆಗಲಿಲ್ಲ. ಇಷ್ಟೆಲ್ಲ ಫಿಲಮ್ಸ್ ಫ್ಲಾಪ್ ಆದಮೇಲೆ ಯಾವ ಹೀರೋಗೆ ಆದರೂ ಕೆರಿಯರ್ ಎಂಡ್ ಆಗುತ್ತೆ ಅನ್ನೋದು ವಾಸ್ತವ. ಆದರೆ ಡಾಲಿ ಧನಂಜಯ್ ಕೇಸ್ ವಾಸ್ ಡಿಫ್ರೆಂಟ್. ಅವಾಗಲೇ ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ ಮ್ಯಾಜಿಕ್ ನಡೀತು. ದುನಿಯಾ ಸೂರಿ ಅವರ ಡೈರೆಕ್ಷನಲ್ಲಿ ಶಿವರಾಜ್ ಕುಮಾರ್ ಅವ್ರ ಜೊತೆ ಟಗರು ಹ್ಯಾಪಂಡ್. ಏನ್ ಸಿನಿಮಾ ಗುರು, ಅಬ್ಬಾ ಎಷ್ಟು ಸಲ ನೋಡಿದನೋ ಗೊತ್ತಿಲ್ಲ. ಆ ಡಾಲಿ ಕ್ರೂರಿತನ, ಸೂರ್ಯ ಅವರ ರೈಟಿಂಗ್, ಆ ಕ್ಯಾರೆಕ್ಟರ್ಸ್, ಒನ್ ಆಫ್ ಮೈ ಮಾಸ್ ಫೇವ್ರೆಟ್ ಸಿನಿಮಾ. ಆ ಕ್ಯಾರೆಕ್ಟರ್ಸ್, ಆ ಸಾಂಗ್ಸ್ ಎಷ್ಟು ಹೇಳಿದ್ರು ಕಮ್ಮಿನೇ. ಧನಂಜಯ್ ಅವ್ರಿಗೆ ವಿಲನ್ ಆಗಿ ಬಿಗ್ ಬ್ರೇಕ್ ಸಿಕ್ತು. ಆ ಡಾಲಿ ಅನ್ನೋ ಕ್ಯಾರೆಕ್ಟರ್ನ ತಿಂದು ಬಿಸಾಕಿದ್ರು. ಕನ್ನಡ ಆಡಿಯನ್ಸ್ ಅವ್ರನ್ನ ಅಲ್ಲಿಂದ ಬೇರೆ ಹೆಸರಿಂದನೇ ಕೂಗೋಕೆ ಶುರು ಮಾಡಿದ್ರು. ಟಗರು ಮೂವಿ ಸಕ್ಸಸ್ ಆದಮೇಲೆ ಯಾವುದೇ ಕಾರಣಕ್ಕೂ ಸ್ಪೀಡ್ ಕಮ್ಮಿ ಆಗದಂಗೆ ಸಿನಿಮಾ ಮಾಡಿದ್ರು. ಆ ಸಿನಿಮಾ ಆದಮೇಲೆ ಯಜಮಾನ ಸಿನಿಮಾದಲ್ಲಿ ವಿಲನ್ ಆಗಿ ಮಾಡಿದ್ರು. ನೆಕ್ಸ್ಟ್ ಸೂರ್ಯ ಅವ್ರ ಜೊತೆನೇ ಇನ್ನೊಂದು ಸಿನಿಮಾ ಪಾಪ್ಕಾರ್ನ್ ಮಂಕಿ ಟೈಗರ್ ಕೂಡ ರಿಲೀಸ್ ಆಗುತ್ತೆ. ಈ ಸಿನಿಮಾ ಧನಂಜಯ್ ಅವರ ಹೈ ಗ್ರಾಸರ್ ಆಫ್ ದ ಇಯರ್ ಪಟ್ಟಿಗೆ ಸೇರ್ಕೊಳ್ಳುತ್ತೆ. ಅಲ್ಲಿಂದ ವಿಲನ್ಸ್, ಸಪೋರ್ಟಿಂಗ್ ರೋಲ್ಸ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಪೊಗರು, ಮತ್ತೆ ಅಪ್ಪು ಅವ್ರ ಜೊತೆ ಯುವರತ್ನ, ಅದಾದ್ಮೇಲೆ ದುನಿಯಾ ವಿಜಯ್ ಅವ್ರ ಜೊತೆ ಸಲಗ, ತೆಲುಗಲ್ಲಿ ಪುಷ್ಪ. ಒಂದೇ ಇಯರಲ್ಲಿ 3 ಹಿಟ್ಸ್. ಅದೇ ಇಯರಲ್ಲಿ ಬಂದಿದ್ದ ಸಿನಿಮಾ ರತ್ನನ್ ಪ್ರಪಂಚ. ನಮ್ಮ ಮದರ್ ಸರೋಜಾ, ಮಯೂರಿ, ತಬಸುಮು, ಅಹಮದ್ ಅಲಿ, ಯಲ್ಲವ್ವ, ಉಡಾಳ್ ಬಾಬುರಾವು, ಬಸಪ್ಪ, ಬೆಣ್ಣಿ, ನಾನು ರತ್ನಾಕರ್. ಇಷ್ಟೇ ನಮ್ಮ ಪ್ರಪಂಚ, ರತ್ನನ್ ಪ್ರಪಂಚ. ಈ ಸಿನಿಮಾ ಬಗ್ಗೆ ಏನು ಹೇಳೋದೇ ಬೇಕಿಲ್ಲ. ಇದು ಕೂಡ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಸಿನಿಮಾ. ಅಲ್ಲಿ ಬರೋ ಕ್ಯಾರೆಕ್ಟರ್ಸ್ಗಳು, ಆ ಎಮೋಷನ್ಸ್ ಎಷ್ಟು ಹೇಳಿದ್ರು ಕಮ್ಮಿನೇ. ಇದನ್ನೇ ಎಲ್ಲ ಹೇಳ್ಕೊತ ಕೂರ್ತೀನಿ ಬೇಕಾದ್ರೆ. ಅದಾದ್ಮೇಲೆ ಬಂದಿದ್ದೆ ಬಡವ ರಾಸ್ಕಲ್. ಧನಂಜಯ್ ಅವ್ರಿಗೆ ಥಿಯೇಟ್ರಲ್ಲಿ ಬಿಗ್ ಬ್ರೇಕ್ ಕಲೆಕ್ಷನ್ ಕೊಟ್ಟಿದ್ದ ಸಿನಿಮಾ. ಆ ಸಿನಿಮಾಗೆ ಪ್ರೊಡ್ಯೂಸರ್ ಕೂಡ ಅವರೇ ಆಗಿರ್ತಾರೆ. ಥಿಯೇಟರ್ಸಲ್ಲಿ ಒಳ್ಳೆ ರೆವೆನ್ಯೂ ಕಲೆಕ್ಟ್ ಆಗುತ್ತೆ. ಓಕೆ, ಕೆರಿಯರ್ ಚೆನ್ನಾಗೇ ಹೋಗ್ತಿದ್ದೆಲ್ಲ ಅನ್ನೋ ಟೈಮಲ್ಲಿ ಮತ್ತೆ ಫ್ಲಾಪ್ಸ್ ಬರೋಕ್ಕೆ ಶುರು ಆಗುತ್ತೆ. 2021 ಎಂಡಲ್ಲಿ ರಿಲೀಸ್ ಆಗಿತ್ತು ಬಡವ ರಾಸ್ಕಲ್ ಸಿನಿಮಾ. ಪ್ರೆಸೆಂಟ್ 2025 ಲಿಟ್ರಲಿ ಹಾಫ್ ಆಫ್ ದ ಡಿಕೇಡಿಂದ ಧನಂಜಯ್ ಅವರಿಗೆ ಒಂದು ಹಿಟ್ ಬಂದಿಲ್ಲ. ಬಡವ ರಾಸ್ಕಲ್ ಆದ್ಮೇಲೆ ಬಂದಿರೋ 21 ಅವರ್ಸ್, ಬೈರಾಗಿ, ಮಾನ್ಸೂನ್ ರಾಗ, ಹೆಡ್ ಬುಷ್, ಒನ್ಸ್ ಅಪಾನ್ ಎ ಟೈಮ್ ಇನ್ ಜಮಾಲಿಗುಟ್ಟ, ಗುರುದೇವ್ ಹೊಯ್ಸಳ, ಕೋಟಿ, ಈ ಸಿನಿಮಾಗಳು ಆಡಿಯನ್ಸ್ನ ಬಹಳ ಡಿಸಪಾಯಿಂಟ್ ಮಾಡಿತ್ತು. ಮೇನ್ಲಿ ಕೋಟಿ ಅಂತೂ. ಈ ಸಿನಿಮಾ ಯಾಕೆ ಮಾಡಿರೋ ಧನಂಜಯ್ ಅವ್ರಿಗೆ ಗೊತ್ತಾಗಬೇಕು. ನಾವು ಸರಿಯಾಗಿ ಗಮನಿಸಿದ್ರೆ ಧನಂಜಯ್ ಅವ್ರಿಗೆ ಹಿಟ್ ಬಂದಿರೋ ಮೋಸ್ಟ್ ಆಫ್ ದ ಮೂವೀಸ್ ಸರಿಯಾಗಿ ಅವರ ರಿಯಲ್ ಏಜ್ಗೆ ಸೆಟ್ ಆಗಿರೋದು. ಫಾರ್ ಎಕ್ಸಾಂಪಲ್ ಬಡವ ರಾಸ್ಕಲ್, ಕಾಮನ್ ಮ್ಯಾನ್ ಸ್ಟೋರಿ, ರತ್ನಂ ಪ್ರಪಂಚ, ಮಿಡಲ್ ಕ್ಲಾಸ್ ಡ್ರಾಮಾ. ನಾನು ಹೇಳಬೇಕಂದ್ರೆ ರೀಸೆಂಟ್ ಇಯರ್ಸಲ್ಲಿ ಧನಂಜಯ್ ಅವ್ರು ಮಾಡಿರೋ ಸಿನಿಮಾಗಳಲ್ಲಿ ಫ್ರೆಶ್ನೆಸ್ ಏನೂ ಇಲ್ಲ. ಇನ್ನಾದರೂ ಕಾಂಬಿನೇಷನ್ ಹಿಟ್ಟಾಗಿ ಸಿನಿಮಾ ಓಕೆ ಮಾಡೋಣ, ಮಾಸ್ ಫಿಲಮ್ ಚೆನ್ನಾಗಿ ಹೋಗುತ್ತೆ, ಅದೇ ಟೆಂಪ್ಲೇಟ್ ಸಿನಿಮಾ ಮಾಡೋಣ, ಇವೆಲ್ಲ ಬಿಟ್ಟು ಆನೆಸ್ಟಾಗಿ ಜಿನಾಯನಾಗಿ ಸಿನಿಮಾ ಮಾಡ್ರೆ ಮಹಾ ಅಂದರೆ ದುಡ್ಡು ಕಮ್ಮಿ ಬರ್ಬೋದೇನೋ, ಫ್ಲಾಪ್ ಅಂತೂ ಆಗೋದಿಲ್ಲಲ್ವಾ. ನೆಕ್ಸ್ಟ್ ರೋಹಿತ್ ಪದಕಿ ಅವ್ರ ಜೊತೆ ಉತ್ತರಾಖಂಡ.
ಮತ್ತೆ ಹೇಮಂತ್ ರಾವ್ ಅವ್ರ ಜೊತೆ 666 ಡ್ರೀಮ್ ಥಿಯೇಟರ್ ಮೂವಿ ಇದೆ. ಇವೆರಡು ಮೂವೀಸ್ ಮೇಕ್ ಆರ್ ಪೇಕ್ ಧನಂಜಯ್ ಅವ್ರಿಗೆ. ಬಟ್ ಎನಿವೇಸ್ ಐ ಲವ್ ಧನಂಜಯ್. ಹಿ ಗೇವ್ ಅಪ್ ಫ್ಯೂ ಗುಡ್ ರಿಲೇಟಬಲ್ ಕ್ಯಾರೆಕ್ಟರ್ಸ್ ಲೈಕ್ ರತ್ನ ಪ್ರಪಂಚ, ಪಾಪ್ಕಾರ್ನ್ ನಂಗೆ ಟೈಗರ್. ಇಷ್ಟರಲ್ಲೇ ಒಳ್ಳೆ ಸಿನಿಮಾ ಬರಲಿ ಅಂತ ಕೇಳ್ಕೊಳ್ತಾ ದಟ್ಸ್ ಆಲ್ ಫಾರ್ ದ ಟುಡೇ ಗೈಸ್. ಈ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ ಏನು ನನ್ನ ಕಮೆಂಟ್ ಮಾಡೋದು ಮರಿಬೇಡಿ. ಮೀಟ್ ಯು ಆನ್ ಮೈ ನೆಕ್ಸ್ಟ್ ವಿಡಿಯೋಸ್. ಟೇಕ್ ಕೇರ್. ಬಾಯ್.